ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಇಲ್ಲಿ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು. ವಿಡಿಯೋನ ಕೊನೆವರೆಗೂ ನೋಡಿ ತಪ್ಪದೆ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರೂ ಕೂಡ ತಪ್ಪದೆ ವೋಟ್ ಮಾಡಿ. ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ವೋಟ್ ಮಾಡಿ. ಒಟ್ನಲ್ಲಿ ನೀವು ವೋಟ್ ಮಾಡಿ ಅಷ್ಟೇ. ಮತದಾನ ಮಾಡುವಂತದ್ದು ನಿಮ್ಮ ಹಕ್ಕಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಮರೀದೆ ಇವತ್ತು ಸಂಜೆ 6 ಗಂಟೆ ಒಳಗಡೆ ನೀವು ಮತದಾನ ಮಾಡ್ಲೇಬೇಕು. ಈ ಪಕ್ಷಕ್ಕೆ ಮಾಡಿ ಈ ಪಕ್ಷಕ್ಕೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಿಮ್ಮ ಬೆಂಬಲ ಯಾರಿಗಿರುತ್ತೆ, ಸೊ ಯೋಗ್ಯರು ಅಂತ ನಿಮ್ಗೆ ಯಾರು ಅನ್ನಿಸ್ತಾರೆ ಅಂತವರಿಗೆ ವೋಟ್ ಮಾಡಿ. ಓಕೆ ಸ್ನೇಹಿತರೆ, ನೀವೇನಾದ್ರೂ ಒಂದ್ ವೇಳೆ ವೋಟ್ ಮಾಡಿದ್ರೆ ಅಥವಾ ಮುಂದೆ ಮಾಡಿದ್ರೆ ಅಂದ್ರೆ ಸಂಜೆ ಒಳಗಡೆ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಓಕೆನಾ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ವಿಷಯದ ಕಡೆ ಬರೋದಾದ್ರೆ, ಏನೊಂದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಮಹಿಳೆಯರಿಗೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 9ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ. ಸೊ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿದೆ. ಕಳೆದ ಒಂದು 4-5 ದಿನಗಳಿಂದ ಈ ಒಂದು 9ನೇ ಕಂತಿನ ಹಣ ಏನು ಬಿಡುಗಡೆ ಮಾಡೋದೇನಿದೆ ಅಂದ್ರೆ ಖಾತೆಗಳಿಗೆ ಜಮೆ ಮಾಡೋದೇನಿದೆ ಅದನ್ನ ಫಾಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರೋಸೆಸ್ ಅನ್ನ ಸ್ಪೀಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಇದು ಹೊಸ ವಿಷಯ ಅಲ್ಲ. ಹಾಗಾದ್ರೆ ಹೊಸ ವಿಷಯ ಏನು ಅಂತ ನೋಡೋದಾದ್ರೆ, ಇಲ್ಲಿ 8ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ, 8ನೇ ಕಂತಿನ ಹಣದ ಜೊತೆಗೆ 9ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಂದಿದೆ. ಕೆಲವರಿಗೆಲ್ಲ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿ ಮಾರ್ಚ್ ನಲ್ಲಿ 8ನೇ ಕಂತಿನ ಹಣ ಬಿಡುಗಡೆ ಆಗಿ ಈಗ ಏಪ್ರಿಲ್ ನಲ್ಲಿ 9ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿರುವಂತದ್ದು. ಯಾರಿಗೆ 8 ಮತ್ತೆ 9ನೇ ಕಂತಿನ ಹಣ ಬಂದಿರಲಿಲ್ಲ ಒಟ್ಟಿಗೆ 4,000 ರೂಪಾಯಿ ಹಣ ಬಂದಿರುವಂತದ್ದು. ಇನ್ನು ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದು, ಇದು ಮೊದಲನೇ ಗುಡ್ ನ್ಯೂಸ್ ಆಯ್ತು. ಇನ್ನು ಎರಡನೇ ಗುಡ್ ನ್ಯೂಸ್ ಏನಂತ ನೋಡೋದಾದ್ರೆ, ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿರಲ್ಲ ನೋಡಿ, ಅವ್ರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನನ್ಗೆ ಒಬ್ರು ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ರು, ನಮ್ಗೆ ಒಟ್ಟಿಗೆ 14,000 ರೂಪಾಯಿ ಹಣ ಜಮೆ ಆಗಿದೆ ಅಂತಂದ್ರೆ 7 ಕಂತಿನ ಹಣ ಇವರಿಗೆ ಜಮೆ ಆಗಿರುವಂತದ್ದು. ಇವಾಗ ಸಾಕಷ್ಟು ಜನ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು, ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ರು, ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ರು. ಸೊ ಇಂಥವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆನೆ 14,000 ರೂಪಾಯಿ ಬಂದಿದೆ. ಸೊ ನೀವು ಕೇಳ್ಬೋದು, ಅವತ್ತಿಂದ ಬರದೇ ಇದ್ದಂತದ್ದು ಇವಾಗ ಯಾಕೆ ಬಂದಿದೆ ಅಂತ ನೀವು ಕೇಳ್ಬೋದು. ಮತ್ತೆ 8ನೇ ಕಂತಿನ ಇದುವರೆಗೂ ನಮ್ಗೆ ಬಂದಿರಲಿಲ್ಲ 8ನೇ ಕಂತಿನ ಹಣ, ಇವಾಗ 9ನೇ ಕಂತಿನ ಹಣದ ಜೊತೆಯಲ್ಲಿ ಬಂದಿದೆ. ಸೊ ಯಾಕೆ ಇಷ್ಟು ಲೇಟ್ ಮಾಡಿದ್ರು ಅಂತ ನೀವು ಕೇಳ್ಬೋದು. ಸೊ ಇದರಲ್ಲಿ ಸಹಜವಾಗಿ ಇಲ್ಲಿ ಇದು ಒಂದು ಎಲೆಕ್ಷನ್ ದೃಷ್ಟಿಯನ್ನ ನೋಡ್ಕೊಂಡು ಒಂದು ಎಲೆಕ್ಷನ್ ಗಿಮಿಕ್ ಅಂತಾನೆ ಹೇಳ್ಬೋದು. ಇವಾಗ ಎಲೆಕ್ಷನ್ ಮುಂಚೆ ಏನಿದೆ, ಎಲೆಕ್ಷನ್ ಮುಂಚೆ ದಿನಗಳಲ್ಲಿ, ಎಲೆಕ್ಷನ್ ಹಿಂದಿನ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರೆ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾರೆ, ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನುವಂತ ಒಂದು ಎಲೆಕ್ಷನ್ ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸರ್ಕಾರನೇ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಈ ಒಂದು ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಜಮೆ ಮಾಡೋದಕ್ಕೆ ಲೇಟ್ ಮಾಡ್ತು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಏಪ್ರಿಲ್ 20ನೇ ತಾರೀಕಿನ ಮೇಲೆ ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತ ಒಂದು ಪ್ರೋಸೆಸ್ ಅನ್ನ ಫಾಸ್ಟ್ ಮಾಡಿದ್ರು. ಮತ್ತೆ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿರ್ಲಿಲ್ಲ, ಹಾಗೆ ಹೀಗೆ 7ನೇ ಕಂತಿನ ಹಣ, 8ನೇ ಕಂತಿನ ಹಣ, 9ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರ್ಲಿಲ್ಲ, ಸೊ ಅವ್ರಿಗೆ ಪೆಂಡಿಂಗ್ ಹಣವನ್ನು ಕೂಡ ಇಲ್ಲಿ ಜಮೆ ಮಾಡ್ತಿರುವಂತದ್ದು. ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ಕೊಳ್ಳಿ. ಇವಾಗ 6ನೇ ಕಂತಿನ ಹಣ ಆದ್ಮೇಲೆ ನಿಮ್ಗೆ 7ನೇ ಕಂತಿನ ಹಣ ಬಂದಿಲ್ಲ, ಅಥವಾ 8ನೇ ಕಂತಿನ ಹಣ ಬಂದಿಲ್ಲ, ಅಥವಾ 9ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ಸೊ ಅಂತವರಿಗೆ ಈ ಒಂದು ಏಪ್ರಿಲ್ 20ನೇ ತಾರೀಕಿನ ಮೇಲೆ ಸೊ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ದಾರೆ. ಸೊ ಕಾರಣ ಏನಕ್ಕಂತಂದ್ರೆ ಇಲ್ಲಿ ಎಲೆಕ್ಷನ್ ಹತ್ರ ಇರೋದ್ರಿಂದ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ, ಅಂದ್ರೆ ವೋಟ್ ಬರುವಂತಹ ಒಂದು ಕಾರಣಕ್ಕೆ ಈ ಒಂದು ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಒಟ್ಟಿಗೆನೆ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿರ್ಲಿಲ್ಲ, ಇವಾಗ ನಾನು ಹೇಳ್ದಾಗೆ ಒಟ್ಟಿಗೆನೆ 7 ಕಂತಿನ ಹಣ ಅಂತಂದ್ರೆ ಇಲ್ಲಿ 14,000 ರೂಪಾಯಿ ಹಣ ಜಮೆ ಆಗಿದೆ. ಅದೇ ರೀತಿಯಾಗಿ ನಿಮ್ಗೇನಾದ್ರೂ ಒಟ್ಟಿಗೆನೆ ಸೊ ಒಂದು ಕಂತಿನ ಹಣನೂ ಕೂಡ ಬಂದಿರಲಿಲ್ಲ ಅಂತಿದ್ರೆ ಒಟ್ಟಿಗೆನೆ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಅದೇನೇ ಆಗ್ಲಿ ಇಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಯಾರಿಗೆ ಒಟ್ಟಿಗೆನೆ ಒಂದು ಕಂತಿನ ಹಣನು ಬಂದಿರಲ್ಲ ಅವ್ರಿಗೆ ಒಟ್ಟಿಗೆನೆ ಬಂದಿರುವಂತದ್ದು. ಮತ್ತೆ ಪೆಂಡಿಂಗ್ ಹಣ ಯಾರಿಗೆ ಬಂದಿದೆ, ಯಾರಿಗೆ ಬಂದಿರಲಿಲ್ಲ ಅಂದ್ರೆ 7 ಮತ್ತೆ 8, 9ನೇ ಕಂತಿನ ಹಣ ಯಾರಿಗೆ ಬಂದಿರ್ಲಿಲ್ಲ ಅವ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇರುವಂತದ್ದು. ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಲೇಟ್ ಆಗಿ ಬಿಟ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಹಣವನ್ನ ಜಮೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೋಟ್ ಬರುವಂತ ಉದ್ದೇಶಕ್ಕೋ ಅಥವಾ ಎಲೆಕ್ಷನ್ ಗಿಮಿಕ್ ಏನೇ ಇರಲಿ, ಒಟ್ನಲ್ಲಿ ಲೇಟ್ ಆದ್ರೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ, ಸೊ ಎಲೆಕ್ಷನ್ ಹತ್ರ ಇರ್ತಿದಂಗೆ ಈ ಒಂದು ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಏನಿದೆ ಅಂದ್ರೆ ಯಾರಿಗೆ
ಯಾವುದೇ ಆ ಒಂದು ಕಂತಿನ ಹಣ ಮಿಸ್ ಆಗಿದ್ರು ಕೂಡ ಎಲೆಕ್ಷನ್ ವೇಳೆಗೆ ಸರಿಯಾಗಿ ಆಗ್ತದೆ ಅನ್ನುವಂತ ಚರ್ಚೆನೂ ಕೂಡ ಆಗ್ತಾ ಇತ್ತು. ಸೊ ಇವಾಗ ಅದು ನಿಜ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಪ್ರಕಟ ಆಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಏನೇ ಆಗ್ಲಿ, ಇಲ್ಲಿ ಗೃಹಲಕ್ಷ್ಮಿಯವರಿಗೆ ಬಾಕಿ ಕಂತು ಏನಿತ್ತು ಅಂದ್ರೆ ಪೆಂಡಿಂಗ್ ಕಂತುಗಳ ಏನಿತ್ತು ಅದೆಲ್ಲ ಬರ್ತಾ ಇದೆ. ಯಾರಿಗೆಲ್ಲ ಒಂದು ಕಂತಿನ ಹಣನೂ ಕೂಡ ಬಂದಿರಲಿಲ್ಲ ಅವ್ರಿಗೇನೆ ಒಟ್ಟಿಗೆನೆ ಹಣ ಜಮೆ ಆಗ್ತಾ ಇದೆ. ನಿಮ್ಗೆ ಏನಾದ್ರು ಬಂದಿದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ರು ನಮ್ಗೆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಆದ್ರೂ ಕೂಡ ನಮ್ಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ತಿಳಿಸ್ಕೊಡ್ತಾ ಇದ್ರು. ಸೊ ಅವ್ರಿಗೆಲ್ಲ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕೊನೆಯದಾಗಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಮತ್ತೆ ನಿಮ್ಗೆ ಯಾವ ರೀತಿ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ, ಸೊ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.